ಅದೇ ಒಂದು ಈಗ ಪ್ರಪಂಚದಾದ್ಯಂತ ಕಂಪೇರ್ ಮಾಡಿಕೊಂಡ್ರೆ ನಮ್ಮ ಭಾರತದಲ್ಲಿ ಹೃದ್ರೋಗ ಪ್ರಮಾಣ ಮತ್ತು ಡಯಾಬಿಟೀಸ್ ಮತ್ತು ಬ್ಲಡ್ ಪ್ರೆಷರ್ ಕೊಲೆಸ್ಟ್ರಾಲ್ ಬೇರೆ ಕಡೆಗಿಂತ ಜಾಸ್ತಿ ಇದೆ ಅದು. ಎರಡನೇದು, ಬೇರೆ ಕಡೆ ಕಂಪೇರ್ ಮಾಡಿದ್ರೆ ನಮ್ಮಲ್ಲಿ 10 ವರ್ಷ ಮೊದಲೇ ಇದೆಲ್ಲ ಕಾಯಿಲೆಗಳು ಬರ್ತವೆ. ಇತ್ತೀಚಿನ ದಿವಸದಲ್ಲಿ ಅಂದರೆ ಒಂದು ಕಳೆದ 4-5 ವರ್ಷದಲ್ಲಿ ತುಂಬ ಸಣ್ಣ ವಯಸ್ಸವರು 20-40 ವರ್ಷದ ವಯಸ್ಸಿನವರು ಹೃದಯಾಘಾತಕ್ಕೆ ತುತ್ತಾಗೋದು, ಅದಕ್ಕೆ ಸಾವನ್ನಪ್ಪೋದು ಸ್ವಲ್ಪ ಪ್ರಮಾಣದಲ್ಲಿ ಜಾಸ್ತಿ ಆಗಿದೆ. ಈಗ ಹಾಸನದ್ದು ಅದೊಂಥರ ತುಂಬ ದೊಡ್ಡ ನ್ಯೂಸ್ ಆಗಿಬಿಟ್ಟಿದೆ. ಆದರೆ ಇದೇ ಥರದ ಟ್ರೆಂಡ್ ನಾವು ನೋಡ್ಕೊಂಡು ಹೋದರೆ ಎಲ್ಲ ಜಿಲ್ಲೆಗಳಲ್ಲೂ ಈ ಟ್ರೆಂಡ್ ಇದ್ದೇ ಇದೆ. ನಾವು ಮೈಸೂರಲ್ಲೂ ನೋಡ್ತಾ ಇದ್ದೀವಿ, ಮಂಡ್ಯದಲ್ಲೂ ನೋಡ್ತಾ ಇದ್ದೀವಿ. ನಮ್ಮ ಜಯದೇವ ಮೈಸೂರು ಆಸ್ಪತ್ರೆ ಸುತ್ತಲಿನ 5 ಡಿಸ್ಟ್ರಿಕ್ಟ್ಗೂ ಕೇಟರ್ ಮಾಡ್ತಾಯಿದೆ. ಎಲ್ಲ ಕಡೆಯಿಂದಲೂ ಪೇಷಂಟ್ ಬರ್ತಾ ಇದ್ದಾರೆ. ಸೊ ಈ ಸಣ್ಣ ವಯಸ್ಸಿನ ಹಾರ್ಟ್ ಅಟ್ಯಾಕು ಮತ್ತು ಸಣ್ಣ ವಯಸ್ಸಿನಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಳ್ಳೋಂಥ ಪ್ರಮಾಣ ಎಲ್ಲ ಜಿಲ್ಲೆಗಳಲ್ಲೂ ನಾವು ನೋಡ್ತಾ ಇದ್ದೇವೆ. ಅದರಿಂದ ವಿಶೇಷವಾಗಿ ಹಾಸನ ಜನತೆ ತುಂಬ ಪ್ಯಾನಿಕ್ಗೆ ಒಳಗಾಗೋದು ಏನು ಬೇಡ. ಹಾಸನದಲ್ಲಿ ಆ ಥರ ಏನು ಸ್ಪೆಷಲ್ ಅಂತ ಏನಿಲ್ಲ. ಮತ್ತು ಏನಕ್ಕೆ ಈ ಥರ ಹೃದಯಾಘಾತ ತುಂಬ ಆಗ್ತಾಯಿದೆ ಅಂದರೆ, ಒಂದು ನಮ್ಮ ಜೀವನ ಶೈಲಿ ತುಂಬ ಬದಲಾವಣೆ ಆಗಿಬಿಟ್ಟಿದೆ. ಸಣ್ಣ ವಯಸ್ಸಿನವರಲ್ಲಿ ವ್ಯಾಯಾಮ ಮಾಡೋಂಥ ಪ್ರಮಾಣ ಕಡಿಮೆ ಆಗಿದೆ, ಸೆಡೆಂಟ್ರಿ ಲೈಫ್ ಸ್ಟೈಲ್ ತುಂಬ ಇದೆ. ಆಮೇಲೆ ತಿನ್ನುವಂಥ ಆಹಾರ ತುಂಬ ಬದಲಾವಣೆ ಆಗಿಬಿಟ್ಟಿದೆ. ನಾವು ಅನಾರೋಗ್ಯಕರವಾದ ಆಹಾರವನ್ನೇ ನಾವು ಹೆಚ್ಚು ತಗೊಳ್ತಾ ಇದ್ದೀವಿ. ಎಸ್ಪೆಷಲಿ ಯುವ ಜನತೆ ತುಂಬ ಜಂಕ್ ಫುಡ್ಡು, ಸಾಫ್ಟ್ ಡ್ರಿಂಕ್ಸು ಇದು ತುಂಬ ಜಾಸ್ತಿ ಆಗಿದೆ. ಮತ್ತು ಸ್ಮೋಕಿಂಗು, ಆಲ್ಕೋಹಾಲು ಮತ್ತು ಡ್ರಗ್ಸ್ ಈಗ ತುಂಬ ಜಾಸ್ತಿ ಆಗಿಬಿಟ್ಟಿದೆ ಕಾಲೇಜ್ ಹುಡುಗರಲ್ಲಿ. ಇದೆಲ್ಲ ಸೇರಿಕೊಂಡಿದೆ. ಮತ್ತು ಮೊಬೈಲಿನ ಉಪಯೋಗ ತುಂಬ ಜಾಸ್ತಿ ಆಗಿದೆ. ಅದರಿಂದ ಅದೂ ನಮಗೆ ಒಂಥರ ಸೋಮಾರಿತನಕ್ಕೆ ಕಾರಣವಾಗುತ್ತೆ. ನಿದ್ರೆ ಪ್ರಮಾಣ ತುಂಬ ಕಡಿಮೆ ಆಗಿದೆ. ಸೊ ಇದೆಲ್ಲ ಒಂದು ಕಡೆ. ಸೊ ಇನ್ನೊಂದು ಕಡೆ ನಮ್ಮ ಎನ್ವೈರನ್ಮೆಂಟಲ್ ಪೊಲ್ಯೂಷನ್ ತುಂಬ ಕಾಂಟ್ರಿಬ್ಯೂಟ್ ಮಾಡ್ತಾಯಿದೆ. ನಾವು ಸೇವಿಸುವಂತಹ ಗಾಳಿ ತುಂಬ ಕೆಟ್ಟೋಗ್ಬಿಟ್ಟಿದೆ, ಮತ್ತು ನೀರೂ ಕಲುಷಿತವಾಗಿದೆ, ಮತ್ತು ಆಹಾರದಲ್ಲಿ ತುಂಬ ಕಲಬೆರಕೆ ಆಗ್ತಾಯಿದೆ. ಮತ್ತು ತುಂಬ ರೈತರು ತುಂಬ ಅನ್ಸೈಂಟಿಫಿಕ್ ರೀತಿಯಲ್ಲಿ ಪೆಸ್ಟಿಸೈಡ್ಸನ್ನೆಲ್ಲ ಯೂಸ್ ಮಾಡ್ತಾ ಇದ್ದಾರೆ. ರೆಕಮೆಂಡೆಡ್ ಕ್ವಾಂಟಿಟಿಗಿಂತ ಜಾಸ್ತಿ ಪೆಸ್ಟಿಸೈಡ್ಸು. ಸೊ ಇದೆಲ್ಲ ನಾವು ತಿನ್ನುವಂಥ ಆಹಾರದಲ್ಲಿ ಸೇರ್ಕೊಂಡ್ಬಿಟ್ಟಿದೆ. ಮತ್ತು ಮೈಕ್ರೋ ಪ್ಲಾಸ್ಟಿಕ್ ಅಂತ ಹೇಳ್ತೀವಿ. ಆಹಾರದಲ್ಲಿ ಫುಡ್ ಚೈನ್ನಲ್ಲಿ ಪ್ಲಾಸ್ಟಿಕ್ ಈಗ ಸೇರ್ಕೊಂಡ್ಬಿಟ್ಟಿದೆ. ಸೊ ಪ್ಲಾಸ್ಟಿಕ್ಕು ತುಂಬ ಸಣ್ಣ ಸಣ್ಣ ಕಣಗಳು ನಮ್ಮ ದೇಹನ ಎಂಟ್ರ್ ಆಗ್ತಾಯಿದೆ, ರಕ್ತನಾಳವನ್ನು ಪ್ರವೇಶ ಆಗಿ ಆ ರಕ್ತನಾಳದಲ್ಲಿ ಡೆಪಾಸಿಟ್ ಆಗ್ತಾಯಿದೆ. ಇದರಿಂದನೂ ಹಾರ್ಟ್ ಕಾಯಿಲೆಗಳು ಬರ್ತಾ ಇರಬಹುದು. ಮತ್ತು ಕೋವಿಡ್ಡಿಂದ ಬರ್ತಾ ಇದೆ ಅಂತ ತುಂಬ ಒಂಥರ ಜನರಲ್ಲೂ ಆತಂಕ ಇದೆ. ಇದು ಸ್ಪಷ್ಟವಾಗಿ ಯಾರಿಗೂ ಹೇಳೋಕ್ಕಾಗೋದಿಲ್ಲ. ಅದು ಕರೆಕ್ಟು. ಅದಕ್ಕೆ ಖಂಡಿತವಾಗಿ ಯಾರಿಗೂ ಇದ್ರ ಬಗ್ಗೆ ಗೊತ್ತಿಲ್ಲ. ಇದರ ಬಗ್ಗೆ ಹೆಚ್ಚಿನ ಅಧ್ಯಯನ, ತನಿಖೆ ಆಗಬೇಕಾಗಿದೆ. ಸರ್ಕಾರವೂ ಈ ನಿಟ್ಟಿನಲ್ಲಿ ಕ್ರಮ ಕೈಗೊಂಡಿದೆ. ಸರ್ಕಾರದ ವತಿಯಿಂದ ನಮ್ಮ ಜಯದೇವ ಸಂಸ್ಥೆಗೆ ಈ ಹೊಣೆಗಾರಿಕೆಯನ್ನು ವಹಿಸಿದ್ದಾರೆ. ನಮ್ಮ ನಿರ್ದೇಶಕರ ನೇತೃತ್ವದಲ್ಲಿ ಒಂದು ಹಾಸನದಲ್ಲಿ ಇತ್ತೀಚೆಗೆ ಆಗಿರೋ ಡೆತ್ತಿನ ಅದನ್ನು ಅಧ್ಯಯನ ಅವ್ರು ಮಾಡ್ತಾ ಇದ್ದಾರೆ. ಮತ್ತು ಅಟ್ಯಾಕ್ ಆಗಿ ಅಡ್ಮಿಟ್ ಆಗುವಂಥ ಸಣ್ಣ ವಯಸ್ಸಿನ ಪೇಷಂಟಲ್ಲಿ ಕೋವಿಡ್ಡಿಂದ ಏನಾದ್ರು ಆಗ್ತಾಯಿದೆ ಅಂತಲೂ ಅದು ಅಧ್ಯಯನ ಈಗಾಗಲೇ ಶುರುವಾಗಿದೆ. ಸೊ ಕೆಲವು ದಿನಗಳಲ್ಲಿ ಇದರ ರಿಸಲ್ಟ್ಸ್ ಬರಬಹುದು. ಹೌದು. ಅಂದರೆ ನಮ್ಮ ಜಯದೇವ ಆಸ್ಪತ್ರೆಗೆ ಸಾಧಾರಣವಾಗಿ ಒಂದು 700 ಜನ ಪೇಷಂಟು OPD ತಪಾಸಣೆಗೆ ಬರ್ತಾಯಿದ್ರು. ಈಗ ಸಡನ್ನಾಗಿ ಅದಕ್ಕೊಂದು 300 ಜನ ಆ್ಯಡ್ ಆಗಿಬಿಟ್ಟಿದ್ದಾರೆ. 1000ಕ್ಕೂ ಮೀರಿ ನಮಗೆ ಪೇಷಂಟ್ಸ್ ಇಲ್ಲಿ ಬರ್ತಾ ಇದ್ದಾರೆ. ಮತ್ತು ಈ ಥರ ಪ್ಯಾನಿಕ್ಕಾಗಿ ಸ್ಪೆಷಲಿ ಹಾಸನ ಕಡೆಯಿಂದ ಬರೋ ಪೇಷಂಟಲ್ಲಿ ಸುಮಾರು ಜನಕ್ಕೆ ಯಾವುದೇ ಥರದ ತೀವ್ರತರವಾದ ಸಮಸ್ಯೆ ಇಲ್ಲ. ಅವರು ಒಂಥರ ಹೆದರ್ಕೊಂಡು ಇಲ್ಲಿಗೆ ತಪಾಸಣೆಗೆ ಬರ್ತಾ ಇದ್ದಾರೆ. ಮತ್ತು ಎಲ್ಲರೂ ಈ ಥರ ಏನೇನೋ ಬಂದವರೆಲ್ಲ ಜಯದೇವ ಆಸ್ಪತ್ರೆಗೆ ದೌಡಾಯಿಸೋ ಅವಶ್ಯಕತೆ ಇಲ್ಲ. ಒಂದು ಅವರ ಹತ್ತಿರದ ಆಸ್ಪತ್ರೆಯಲ್ಲಿ ಏನಾದ್ರು ತೊಂದರೆ ಇದ್ದರೆ ತಪಾಸಣೆ ಮಾಡಿಸ್ಕೊಂಡು ಅಲ್ಲೇನಾದ್ರು ಸಸ್ಪಿಷನ್ ಇದ್ದಷ್ಟೇ ಅವ್ರು ಜಯದೇವ ಆಸ್ಪತ್ರೆಗೆ ಬಂದರೆ ನಮಗೆ ಒತ್ತಡ ಕಡಿಮೆ ಆಗುತ್ತೆ. ಮತ್ತು ನಾವಿಲ್ಲಿ ಏನಾಗ್ಬಿಟ್ಟಿದೆ, ನಾವು ನಿಜವಾದ ಹಾರ್ಟ್ ಕಾಯಿಲೆ ಪೇಷಂಟಿಗೆ ನಾವು ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಾಯಿಲ್ಲ. ನಾವು ಇದನ್ನು ಸಾರ್ಟ್ಔಟ್ ಮಾಡೋದ್ರಲ್ಲೇ ನಾವೆಲ್ಲ ಬ್ಯುಸಿ ಆಗಿಬಿಟ್ಟಿದ್ದೀವಿ. ಒಬ್ಬೊಬ್ಬ ಡಾಕ್ಟ್ರೂ OPDಲಿ 100ಕ್ಕಿಂತ ಜಾಸ್ತಿ ಜನ ಪೇಷಂಟನ್ನು ನೋಡ್ತಾ ಇದ್ದಾರೆ. ಸೊ ಆವಾಗ ಡಾಕ್ಟ್ರ್ ಮೇಲೂ ಒತ್ತಡ ಆಗುತ್ತೆ, ಆಸ್ಪತ್ರೆಯ ಲ್ಯಾಬೊರೇಟ್ರಿ, ECG, ಎಕೋಕಾರ್ಡಿಯೋಗ್ರಫಿ ಮಾಡೋರ ಮೇಲೂ ತುಂಬ ಒತ್ತಡ ಆಗುತ್ತೆ. ಸೊ ನಿಜವಾದ ಹೃದಯರೋಗಿಗೆ ನಾವು ಕಾನ್ಸಂಟ್ರೇಷನ್ ಮಾಡೋದಕ್ಕೆ ಆಗ್ತಾಯಿಲ್ಲ. ನಮಗಿರೋ ಸಿಬ್ಬಂದಿ ನಿಜವಾದ ಹಾರ್ಟ್ ಪೇಷಂಟ್ ನೋಡ್ಕೊಳ್ಳೋಕ್ಕೆ ಖಂಡಿತವಾಗಿ ಸಾಕು. ಸೊ ಈ ಥರ ಬರೋ ಪೇಷಂಟ್ ನೋಡೋದಕ್ಕೆ ನಮ್ಮ ಹತ್ರ ಅಗತ್ಯ ಸಿದ್ಧ. ಮಿತಿಮೀರಿ ಬಂದಾಗ ಒಂದೇ ದಿನ ಬಂದ್ಬಿಟ್ಟಾಗ ಕಳೆದ 1 ವಾರದಿಂದ ಈ ಟ್ರೆಂಡ್ ನಾವು ನೋಡ್ತಾ ಇದ್ದೀವಿ. ಸೊ ಒಂದೇ ಸಲ ಬಂದುಬಿಟ್ರೆ ನಮಗೆ ಭಾಳ ಕಷ್ಟವಾಗುತ್ತೆ. ಅಂದರೆ ಒಂದು ಹಾರ್ಟ್ ಅಟ್ಯಾಕ್ ಆದಾಗ, ನಿಜವಾದ ಹೃದಯಾಘಾತ ಆದಾಗ ಏನಾಗುತ್ತೆ, ಅವರು ವಿತಿನ್ 1 ಅವರ್ ಅವ್ರ ಹಾಸ್ಪಿಟ್ಲಿಗೆ ಬಂದು ತಲುಪಿದರೆ ಆವಾಗ ನಾವು ಟ್ರೀಟ್ಮೆಂಟ್ ಶುರು ಮಾಡಲಿಕ್ಕೆ ಸಾಧ್ಯವಾದರೆ ಅವರ ಜೀವ ಉಳಿಸುವಂಥ ಸಾಧ್ಯತೆ ಭಾಳ ಚೆನ್ನಾಗಿರುತ್ತೆ. ಬಟ್ ಸಾಧಾರಣವಾಗಿ ನಮ್ಮಲ್ಲಿ ಹಾರ್ಟ್ ಅಟ್ಯಾಕ್ ಪೇಷಂಟ್ಸು ತುಂಬ ತಡವಾಗಿ ಬರ್ತಾರೆ. 6 ಗಂಟೆ 12 ಗಂಟೆ, ಕೆಲವು ಸಲ 24 ಗಂಟೆ ಕಳ್ಕೊಂಡು ಬರ್ತಾರೆ.
ತುಂಬ ತಡವಾಗಿ ಬಂದಾಗ ಅವರ ಹೃದಯ ಆಗಾಗಲೇ ಡ್ಯಾಮೇಜ್ ಆಗಿಬಿಟ್ಟಿರುತ್ತೆ. ಆವಾಗ ಸಾವು ನೋವಿನ ಪ್ರಮಾಣ ಜಾಸ್ತಿ ಇರುತ್ತೆ. ಅಥವಾ ನಾವು ಟ್ರೀಟ್ಮೆಂಟ್ ಕೊಟ್ಟರೂ ಹೃದಯ ಪರ್ಮನೆಂಟಾಗಿ ವೀಕ್ ಆಗಿಬಿಡಬಹುದು. ಸೊ ಅದರಿಂದ ಅವರು ಆದಷ್ಟು ಬೇಗ ಆಸ್ಪತ್ರೆ ತಲುಪೋದು ಭಾಳ ಮುಖ್ಯ. ಸೊ ಈ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಒಂದು ಒಳ್ಳೆಯ ಯೋಜನೆ ಮಾಡಿದೆ. ಒಂದು ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಯೋಜನೆ ಅಂತ ಮಾಡಿದೆ. ಕರ್ನಾಟಕದಾದ್ಯಂತ ವಿಸ್ತರಣೆ ಆಗ್ತಾಯಿದೆ. ನಮ್ಮ ಮೈಸೂರು ಜಯದೇವನು ಇದರ ಒಂದು ಭಾಗ.